ಗದಗದಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ. ಚಪ್ಪಲಿ ಇಟ್ಟು ಕ್ಯೂ ನಿಂತಿದ್ದಾರೆ ರೈತರು. ಬೆಳಗ್ಗೆ 5 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ಅನ್ನದಾತರು ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗದಗ ನಗರದ ಮುಳಗುಂದ ನಾಕಾದಲ್ಲಿನ ಶ್ರೀ ಏಜೆನ್ಸಿ ಎದುರು ಕ್ಯೂ ನಿಂತಿದ್ದಾರೆ. ದಿನಕ್ಕೆ 30 ರಿಂದ 50 ರೈತರಿಗೆ ಮಾತ್ರವೇ ಇಲ್ಲಿ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇರೋದು. ಕೂಪನ್ಗಾಗಿ ಬೆಳಗ್ಗಿನಿಂದಲೇ ಅಂಗಡಿಯ ಮುಂದೆ ನಿಲ್ಲಬೇಕಾಗಿದೆ. ಎಕರೆಗೆ 1 ಚೀಲವನ್ನ ಮಾತ್ರವೇ ರಸಗೊಬ್ಬರವನ್ನ ಇಲ್ಲಿ ಏಜೆನ್ಸಿ ಕೊಡ್ತಾ ಇದೆ. ಹೀಗಾಗಿ ರೈತರು ಅಲ್ಲಿ ಕ್ಯೂ ನಿಂತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ದಿನಕ್ಕೆ 30 ರಿಂದ 50 ರೈತರಿಗೆ ಮಾತ್ರವೇ ಇಲ್ಲಿ ರಸಗೊಬ್ಬರವನ್ನು ನೀಡಲಾಗ್ತಾ ಇದೆ. ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿ ಇವತ್ತಾದ್ರೂ ರಸಗೊಬ್ಬರ ಸಿಗುತ್ತಾ ಅಂತ ಹೇಳಿ ರೈತರು ಕಾದು ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಉಂಟಾಗಿರುವಂತಹ ಪರಿಸ್ಥಿತಿ ಇದು. ರೈತರಿಗೆ ಇದರ ಪರಿಣಾಮ ನೇರವಾಗಿ ತಡ್ತಾ ಇದೆ. ಯಾಕಂತಂದ್ರೆ ಭಾರತ ರಸಗೊಬ್ಬರಕ್ಕಾಗಿ ನೇರವಾಗಿ ಅವಲಂಬನೆ ಆಗಿರೋದು ಸೌದಿ ಅರೇಬಿಯಾ, UAE ಆಗಿರಬಹುದು, ಕತಾರ್, ಒಮಾನ್. ಸೊ ಈ ರಾಷ್ಟ್ರಗಳನ್ನ ಅವಲಂಬಿಸಿದೆ. ಆದರೆ ಅಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ಆಮದು ರಫ್ತು ಕಷ್ಟ ಆಗ್ತಾ ಇರೋದ್ರಿಂದಾಗಿ ಅದರ ಪರಿಣಾಮ ಈಗ ರೈತರಿಗೆ ತಡ್ತಾ ಇದೆ. ರೈತರು ಈಗ ಈ ರೀತಿಯಾಗಿ ರಸಗೊಬ್ಬರಗಳಿಗಾಗಿ ಕಾಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮುಂಗಾರು ಮಳೆ ಆರಂಭ ಆಗಿದೆ. ರೈತರು ತಮ್ಮ ಜಮೀನನ್ನು ಹದಗೊಳಿಸಿ ಈಗೇನು ಬಿತ್ತೋದಕ್ಕೆ ಅಣಿಯಾಗ್ತಾ ಇದ್ದಾರೆ. ಜೊತೆಗೆ ಗೊಬ್ಬರವನ್ನು ಕೂಡ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಈವರೆಗೂ ಅಂದರೆ ಗದಗ ನಗರದ ಮುಳುಗುಂದ ನಾಕಾದಲ್ಲಿ ಇರ್ತಕ್ಕಂತಹ ಏನು ಶ್ರೀ ಎಂಟರ್ಪ್ರೈಸಸ್ ಇದೆ, ನಾವು ಇಲ್ಲಿದ್ದೇವೆ. ಇಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಬೆಳಗ್ಗೆಯಿಂದಲೂ ಕೂಡ ಈ ಗೊಬ್ಬರಕ್ಕಾಗಿ ಪಾಳೆ ಹಚ್ಚುವಂತಹ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ತಾವೇನು ಗಮನಿಸ್ತಾ ಇದ್ದೀರಿ, ಈ ರೀತಿ ಚಪ್ಪಲಿ, ಹೆಲ್ಮೆಟ್ಗಳನ್ನು ಜೊತೆಗೆ ಟವಲ್ಗಳನ್ನು ಹಾಕಿ ಈ ರೀತಿ ಪಾಳೆ ಹಚ್ಚುವ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಅಂದರೆ 11 ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ. ಬೆಳಗ್ಗೆ 5 ಗಂಟೆಯಿಂದ 4 ಗಂಟೆಯಿಂದ ಕೂಡ ಸುತ್ತಮುತ್ತಲು ಗ್ರಾಮದಿಂದ ಬಂದಂತಹ ಜನರು ಪಾಳೆಯನ್ನು ಹಚ್ತಾ ಇದ್ದಾರೆ. ದಿನವೊಂದಕ್ಕೆ 30 ರಿಂದ 50 ಜನರಿಗೆ ಮಾತ್ರ, ರೈತರಿಗೆ ಮಾತ್ರ ಗೊಬ್ಬರವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಜನರು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಎಲ್ಲಿಂದ ಬಂದಿರಿ, ಏನೆಲ್ಲ ಸಮಸ್ಯೆ ಆಯಿತು? ನಮ್ಮ ಗದಗ ತಾಲೂಕು ಶಾಗಟ್ಟು ಗ್ರಾಮದಿಂದ ಬಂದಿದ್ದೀನಿ ಸರ್. 4 ದಿನ ಆಯ್ತು ಸರ್ ಪಾಳ್ಯಕ್ಕೆ ನಿಂತ್ಕೊಂಡು. ಎಫ್ ಐ ಡಿ ಮುಖಾಂತರ ಏನು ಕೊಡತ್ತಾರಲ್ಲ ಸರ್, ಅದೊಂದು ಭಾಳ ತೊಂದರೆ ಆಗಿದೆ ಸರ್. ಅದು ಹಾಗಾಗಿ ಅದು ಸರ್ವರ್ ಇಲ್ಲ, ಕರೆಂಟ್ ಇಲ್ಲ, ಏನೋ ಒಂದು ಕಾರಣ ಹೇಳ್ಕೊಂಡು ಲೇಟಾಗಿ ಕೊಡ್ತಾ ಇದ್ದಾರೆ ಸರ್. ಹಾಗೆ ನಮ್ಗೆ ತುಂಬ ಸಮಸ್ಯೆ ಆಗಿದೆ ಸರ್. ಯೂರಿಯಾ ಗೊಬ್ಬರ ಇಲ್ಲ ಅಂದರೆ ರಸಗೊಬ್ಬರ ಇಲ್ಲ ಅಂದ್ರೆ ಏನು ಕೆಲಸನೇ ಆಗಲ್ಲ ಸರ್. ಇವಾಗ ಮೇನ್ ಇಂಪಾರ್ಟೆಂಟ್ ಅದು ಸರ್. ಈಗ 4 ದಿನ ನಾನು ಕೆಲಸ ಎಲ್ಲ ಬಿಟ್ಟು ಇದಕ್ಕೆ ಬರೋದಾಗೈತೆ ರೀ ಗೌಡ್ರೆ? ಹೌದು, ಇದಕ್ಕಾಗೇ ಬಂದೀವಿ ಇಲ್ಲಿ ಕೆಲಸ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಬಂದೀವಿ. ಇನ್ನೂ ಬಂದಿಲ್ಲ ಅವರು. ನಿನ್ನೆ ದೌಡೆ ಬೆಳಗ್ಗೆ ಸಾಯಂಕಾಲ 4 ಗಂಟೆ ಮಟ್ಟ ಕೊಡ್ತಾರೆ ಅವರು. ಈ ಐಪ್ಯಾಡ್ ಇದ್ದವ್ರಿಗೆ ಸಟ್ ಕೆಲಸ ದೌಡ್ ಬಂದು ತೆಗೆದ್ರೆ ಕೊಡೋಕೆ ರೈತರಿಗೆ ಅನುಕೂಲ ಆಗುತ್ತೆ. ಹೌದು, ಏನು ಮಾಡಿದ್ರು ತೊಂದರೆ ಆಗೋದಿಲ್ಲ. ಒಬ್ಬ ಪಾಳೆ ಹಚ್ಚಿ ನಡು ಬಂದು ಹೊಕ್ಕೊಂಡು ಕೆಲಸ ಮುಂದೆ ಬೆಳಗ್ಗೆ ಬಂದವ್ರಿಗೆ ಪಾಳೆ ಎಲ್ಲ ನಡು ಬಂದವ್ರು ಆಗ ಬಂದವ್ರು ಕೊಟ್ಟು ಬಿಡ್ತಾರೆ. ಹಂಗಾಗಿ ಸ್ಟಿಕ್ ಮಾಡಿ ಪಾಳೆ ಬಂದವ್ರಿಗೆ ಪ್ರತಿಯೊಬ್ಬರಿಗೆ ಮುಟ್ಟಬೇಕು, ಪಾಳೆ ಹಚ್ಚಿ ಕೊಡ್ರಿ ಅಂತ ಕೇಳ್ಕೊಡ್ದು ಅಷ್ಟೇ. ಎಲ್ಲಿಂದ ಬಂದಿರಿ, ಎಷ್ಟೊತ್ತಾಯ್ತು? ನಾವು ಬೆಳಗ್ಗೆ 4 ಗಂಟೆಗೆ ಬಂದಿವಿ ಸರ್. ಹಳ್ಳಿಯಿಂದ ಬಂದೀವಿ. ಅವರು ಇನ್ನಾದರೂ ಬರೋಕ್ಕೆ ತಯಾರಿಲ್ಲ. ಈ ಥರ ಸ್ವಲ್ಪ ಗದ್ದಲಿದ್ದಾಗ ಅವರು ದೌಡು ಬಂದು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತಾಯಿದೆ ಅಂತ ಹೇಳಿ. ಸರ್ವರ್ ಸಮಸ್ಯೆ ಆದಿದೆ ಅಂತಲೂ ಹೇಳ್ತಾರೆ ನೀವು? ಹಾಂ, ಹೇಳ್ತಾರೆ ಸರ್, ಹೇಳ್ತಾರೆ. ಸರ್ವ ಸಮಸ್ಯೆ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಬಟ್ ಏನೈತೆ ಅಂದ್ರೆ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆ ಮಟ್ಟ 12 ತಾಸು ಮಾಡಿದ್ರೆ ಇದೆಲ್ಲ ರೈತರ ಸಮಸ್ಯೆ ಬಗೆಹರಿತೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷಿ ಅಧಿಕಾರಿ ಇರಲಿ ಅಥವಾ ರಾಜಕೀಯ ವ್ಯಕ್ತಿಗಳಿರಲಿ, ಇದನ್ನು ಸರಿಪಡಿಸ್ಬೇಕು. ಇದು ರೈತರ ಆಕ್ರೋಶದ ಮಾತು. ಗದಗ್ನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.